ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ಆನೂರಿನಲ್ಲಿ ಏನೊಂದು ಘಟನೆ ನಡೆದಿದೆ, ಅದರ ಸಂಬಂಧಿತವಾಗಿ ನಾವು ಕೂಡ ಈ ಒಂದು ಹೋರಾಟದಲ್ಲಿ ನಿಂತಿದ್ದೀವಿ. ಹಲವಾರು ಮುಖಂಡರುಗಳು ಕೂಡ ಈ ಹೋರಾಟದಲ್ಲಿದ್ದಾರೆ. ಮುಖ್ಯವಾಗಿ ಬಹುಜನ ಸಮಾಜ ಪಾರ್ಟಿ ಈ ಒಂದು ಚಾಮರಾಜನಗರ ಏನೋ ಒಂದು ಉಸ್ತುವಾರಿಯಲ್ಲಿ ಕಳೆದ ಬಾರಿ ಒಂದು ಎಲೆಕ್ಷನ್ ಅಲ್ಲಿ ನಿಂತಿದ್ರು ಜನಸಾಮಾನ್ಯರ ಪರವಾಗಿ. ನಮ್ಮ ಮಹೇಶ್ವರವರು ಕೂಡ ಇದ್ದಾರೆ, ಬೌದ್ಧ ಸಮಾಜ ಅದರ ಅಧ್ಯಕ್ಷರು ಕೂಡ ಅವರು ಆಗಿದ್ದಾರೆ. ಹಾಗೆ ಅವರ ತಂಡದವರು ಕೂಡ ಇವತ್ತಿನ ದಿನ ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗೆ ಅಡ್ವೊಕೇಟ್ ಅವರು, ಲಾಯರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಹಲವಾರು ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಆನೂರಿನಲ್ಲಿ ಇದೀಗಲೇ 2 ಕುಟುಂಬಗಳನ್ನು ಸಂಧಿಸಿ ನಾವು ಅವರ ಎಲ್ಲವೂ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಒಂದು ಮಧ್ಯದಲ್ಲಿ ನಾವು ಇಟ್ಟಿದ್ದೀವಿ. ಮುಖ್ಯವಾಗಿ ಇವಾಗ ಅಂತೋಣಿರವರ ಮನೆಯಲ್ಲಿದ್ದೀವಿ. ತಡರಾತ್ರಿ ಅವರ ಮನೆಗೆ ನಾವು ಬಂದಿದ್ದೀವಿ, ಎಲ್ಲರೂ ಕೂಡ ನಾವು ಬಂದಿದ್ದೀವಿ. ಅವರ ವೈಫ್ ಕೂಡ ನೀವು ನೋಡ್ಬೋದು, ಅವರಿಬ್ಬರ ಮಕ್ಕಳು ಕೂಡ ನೀವು ನೋಡ್ಬೋದು. ಅವರ ಫೋಟೋವನ್ನು ಕೂಡ ಇಟ್ಕೊಂಡಿದ್ದಾರೆ, ನೀವು ಅದರಲ್ಲಿ ನೋಡ್ಬೋದು, ದೃಶ್ಯವನ್ನು ನೀವು ನೋಡ್ಬೋದು. ಹಾಗೆ ಅವರ ತಮ್ಮವರು ಕೂಡ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಹಲವಾರು ವಿಚಾರಗಳು ಕೂಡ ಇದೆ, ನೋಡೋಣ. ಯಾಕಂದ್ರೆ ಮಾಧ್ಯಮದಲ್ಲಿ ಹಲವಾರು ಸುಳ್ಳು ಸುದ್ದಿಗಳನ್ನ ನೀವು ನೋಡ್ತಾ ಇದ್ದೀರಾ. ಸತ್ಯ ಸಂಗತಿ ಏನು ಅನ್ನೋದು ತೋರ್ಸೋದಕ್ಕೋಸ್ಕರ ನಾವು ಇವತ್ತು ಈ ಒಂದು ಸ್ಥಳಕ್ಕೆ ನಾವು ಬಂದಿದ್ದೀವಿ ನೇರವಾಗಿ. ಓಕೆ, ಹಾಗಾಗಿ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಗಳನ್ನು ನಂಬಕ್ಕೆ ಹೋಗ್ಬೇಡಿ. ಬೇಗ ಸತ್ಯ ಸಂಗತಿ ಏನು ಅನ್ನೋದು ಈ ಮಾಧ್ಯಮದ ಮೂಲಕ ನೋಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ನಮ್ಮ ಮಧ್ಯದಲ್ಲಿ ಅವರ ತಮ್ಮವರು, ಅವರ ಬ್ರದರ್ ಇದ್ದಾರೆ. ನಿಮ್ಮ ಹೆಸರು ಬ್ರದರ್? ವಿಲಿಯಂ. ಅವರು ಈ ವಿಚಾರದ ಕುರಿತಾಗಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್, ಇದು ಮರಿಮಂಗಲ ಗ್ರಾಮ. ನಮ್ಮದು ತೋಟ ಇರೋದು ಫಾರೆಸ್ಟಿಂದ ಒಂದು 500 ಮೀಟ್ರ್ ಹತ್ರನೇ ಇದೆ. ನಾವು ಅದರಲ್ಲಿ ಓಡಾಡ್ತೀವಿ, ಪಕ್ಕದಲ್ಲೇ ಇರುವುದರಿಂದ ಅದಕ್ಕೆ ನಾವು ಮಿಂಗಲಾಗಿರ್ತೀವಿ. ಆವಾಗ ದನ ಕರುಗಳು ಹೋಗೋದು ಬರೋದು ಇರುತ್ತೆ. ಅದರಿಂದ ನಾವು ಹೋಗ್ತೀವಿ ಬರ್ತೀವಿ. ಸಮ್ ಟೈಮ್ ದನ ಕರುಗಳು ಮಿಸ್ ಆಗುತ್ತೆ, ಆವಾಗ ನಾವು ಕಾಡಿಗೆ ಹೋಗುವ ಅವಶ್ಯಕತೆ ಇರುತ್ತೆ. ಈ ಥರ ಹೋದಾಗ ಇವರು ಏನೋ ಸಬ್ಜೆಕ್ಟ್ ನನ್ನವರು ಹೋಗಿದ್ದಾರೆ, ಅಲ್ಲಿ ಏನೋ ಉಳ್ಕೊಂಡಿದ್ದಾರೆ. ಅದು ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ, ಫ್ಯಾಮಿಲಿಗೆ ಅವ್ರು ತೋರಿಸಿಲ್ಲ. ಇಲ್ಲಿ ಕಾಡಿಗೆ ಹೋಗಿದ್ರು, ಇಲ್ಲ ಇಲ್ಲಿಂದ ಶೂಟೌಟ್ ಮಾಡಿದ್ರು, ಅದು ಕ್ಲಿಯರಾಗಿ ಅವರು ಫೋಟೋ ಸಮೇತ ನಮ್ಗೆ ತೋರಿಸಿಲ್ಲ. ನಮ್ಮ ಫ್ಯಾಮಿಲಿ ಪ್ರಕಾರ ನಮಗೆ ಅದು ಜಾಗ ತೋರಿಸಿಲ್ಲ, ಇಲ್ಲ ಪೊಲೀಸ್ ಕಡೆಯಿಂದನೂ ತೋರಿಸಿಲ್ಲ. ನೀವು ಆಮೇಲೆ ಅವರನ್ನು ಶೂಟೌಟ್ ಮಾಡಿ ಯಾರಿಗೂ ತೋರಿಸದೆ ಎತ್ಕೊಂಡು ಹೋಗಿ ಮೈಸೂರು ಕಡೆ ತಗೊಂಡೋಗಿದ್ದೀರ. ಇನ್ನೊಂದು ಆವತ್ತು ಶೂಟೌಟ್ ಮಾಡೋ ದಿವಸ ಯಾವುದೇ ರೆಕಾರ್ಡ್ ತೋರಿಸಿಲ್ಲ. ಇವತ್ತು ಎಲ್ಲ ರೆಕಾರ್ಡ್ ತೋರಿಸ್ತಿದ್ದಾರೆ. ಅದೆಲ್ಲಿಂದ ಬಂತು? ಆವತ್ತು ಯಾಕೆ ತೋರಿಸಿಲ್ಲ? ಅದು ಆವತ್ತೇ ಹೊರಗಡೆ ಇರ್ಬೋದಾಯ್ತಲ್ಲ. ಈ ಥರ ನೀವು ತಪ್ಪು ಮಾಹಿತಿ ಜನರಿಗೆ ತೋರಿಸ್ಬೇಡಿ. ನಮಗೆ ಅನ್ಯಾಯ ಆಗಿದೆ. ಡೆಲ್ಲಿಯಿಂದ, ಹೈಕೋರ್ಟಿಂದನೂ, ರಾಜ್ಯಸಭೆ ನಮಗೆ ನ್ಯಾಯ ಸಿಗಬೇಕು. ಇಲ್ಲ ಅಂದರೆ ಇದು ಉಗ್ರ ಹೋರಾಟ ಆಗುತ್ತೆ. ಇದು ಎಲ್ಲ ಸತ್ಯನ ಮುಚ್ಚಾಕಕ್ಕೆ ನೋಡಿದ್ದಾರೆ. ಅದಂಗೆ ಒಬ್ರಿಗೂ ಏನು ಏಟಾಗಿಲ್ಲ ಫಾರೆಸ್ಟ್ ಕಡೆಯವರಿಗೆ. ನಮ್ಮವ್ರು ಮಾತ್ರ ನಮ್ಮ ಎಲ್ಲ ಶೂಟೌಟ್ ಮಾಡಿದ್ದಾರೆ, ಹತ್ತಿರದಿಂದ ಶೂಟೌಟ್ ಮಾಡವ್ರೆ. ಯಾರಿಗೂ ಏನಾಗಿಲ್ಲ. ಇದು ಒಬ್ಬರು ಮಿಸ್ಸಾಗಿ ಬಂದಿರೋದಕ್ಕೆ ನಮಗೆ ಈ ಮಾಹಿತಿ ಸಿಕ್ಕಿದೆ. ಇಲ್ಲ ಅಂದರೆ ಪ್ರತಿಯೊಬ್ಬರನ್ನು ಮುಚ್ಚಾಕ್ತಿದ್ದರು, ಯಾರು ಗೊತ್ತಾಗ್ತಿರ್ಲಿಲ್ಲ. ಸತ್ಯನ ಮುಚ್ಚಾಕ್ ನೋಡಿದ್ರು. ಬೈ ಮಿಸ್ಟೇಕ್ ಅವರು ಬಂದಿರೋದಕ್ಕೆ ಆ ಸಾಮಾನ ಎತ್ಕೊಂಡ್ಬಂದು ತಗೊಂಡೋಗ್ಬಿಟ್ಟಿದ್ದಾರೆ. ಯಾರಿಗೂ ತೋರಿಸಿಲ್ಲ, ಜಾಗ ತೋರಿಸಿಲ್ಲ, ಎತ್ಕೊಂಡೋಗಿ ಮೈಸೂರು ಕಡೆ ಇಟ್ಬಿಟ್ಟಾರೆ. ಇದು ಬೇರೆಯವರು ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ನಾನು ಎಲ್ಲ ಸುಳ್ಳು ಸುದ್ದಿ ಹಾಕ್ತಾರೆ. ಇದು ಸತ್ಯ ಅಲ್ಲ. ಇದು CBI ಇದು ಯಾವುದು ತನಿಖೆ ಆಗಬೇಕು, SI ತನಿಖೆ ಆಗಬೇಕು, ನ್ಯಾಯ ಸಿಕ್ಕಬೇಕು. ಯಾಕಂದರೆ ನಾವು ಬಡಬಕ್ಕರು, ಇಲ್ಲಿ ಏನೂ ಇಲ್ಲ, ಮಳೆ ಇಲ್ಲ, ಮಾರಿ ಇಲ್ಲ, ಏನು ಇದು ನಂಬಿರ್ತೀವಿ. ಈ ಕಾರ್ಡು ನಮ್ಮ ಹತ್ರ ಇದೆ. ಈ ಕಾರ್ಡು ನಮ್ಮ ಫ್ಯಾಮಿಲಿ ಕಾರ್ಡು ಬಂದು ನಾಳೆ ಚೆಕ್ ಮಾಡಿ, 2 ಒಟ್ಟಿಗೆ ಇದೆ. ಫಾರೆಸ್ಟು ಕಾರ್ಡು ಒಟ್ಟಿಗೆ ಇದೆ. ಅಂತೋಣಿ ಸ್ವಾಮಿ ಕಾರ್ಡು ನಮ್ಮ ಅಣ್ಣ, ಜಮೀನು ಮತ್ತು ಫಾರೆಸ್ಟ್ ಒಟ್ಟಿಗಿದೆ. ಚೆಕ್ ಮಾಡಲಿ, ಗೌರ್ಮೆಂಟ್ ಬರಲಿ. ಯಾರು CM ಬಂದಿಲ್ಲ, ಯಾರು ದೊಡ್ಡವರು ಬಂದಿಲ್ಲ. ಡಿಸ್ಟೆನ್ಸ್ ಅಲ್ಲಿ ಇದೆಯಲ್ಲ ಕಾರ್ಡು? ಹೌದು, ಬರೀ 100 ಮೀಟರ್ ಡಿಸ್ಟೆನ್ಸ್. ಹೌದು ಸರ್, 100 ಕೂಡ ಇಲ್ಲ ಸರ್. ಫಾರೆಸ್ಟ್ ಅವರು ಜಮೀನು ಒಳಗೇನೆ ಹೋಗಬೇಕು. ಇದು ನಾವು 11 ಜನ ಮಕ್ಕಳು. ನಮ್ಮಪ್ಪ ಪರ್ನಾಯ್ಕ, ಅಮ್ಮ ತಿರೋಗಿದ್ದಾರೆ. 11 ಜನ ಮಕ್ಕಳು. ಇವರು ನಮ್ಮ ಸೆಕೆಂಡ್ ಅಣ್ಣ. ಇದು ಜಮೀನು ಮೊದಲು ಅಲ್ಲಿ ಆ ಕಡೆ ಇದೆ, ಪರ್ನಾಯ್ಕರ ಮನೆಗೆ ಆ ಕಡೆ ಇದೆ. ಇದು ನಮ್ಮ ಅಣ್ಣನ ಜಮೀನು. ಅಲ್ಲಿ ನಮ್ಮ ಭಾಗ ಬಂದಿರೋದು 7 ಜನಕ್ಕೆ ಭಾಗ ಬಂದು ಅಲ್ಲಿದೆ. ಅಲ್ಲಿ ಬಂದು ನೋಡಿ ಹೆಂಗಿದೆ ಅಂತ. ನಾವು ಕಾಲಕ್ಕೂ ಜಮೀನು ಪಕ್ಕನೇ ವಾಸ ಮಾಡಿದ್ದು.
ಕಾಡು ಪಕ್ಕನೇ ವಾಸ ಮಾಡಿದ್ದು. ನಮ್ಗೆ ಅದಕ್ಕೂ ಮಿಂಗಲಿದೆ, ದನಕರ ಹೋಗೋದು ಬರೋದು ಇರುತ್ತೆ. ನೀವು ಏಕಾಕಿ ನೀವು ಫಾರೆಸ್ಟ್ ಗಾಡಿ ಕಂಡು ಓಡಾಡೋದು ಏನಿದೆ? ಸಪೋಸ್ ಏನೋ ಆಗಿದ್ರು ಕಾನೂನಿಲ್ವಾ? ಕಾನೂನು ಮುಂದೆ ನಿಲ್ಲಿಸಿ ಸರ್. ನೀವ್ಯಾಕೆ ಸೂಟೌಟ್ ಮಾಡ್ತೀರಾ? ನಿಮ್ಗೆ ಅಧಿಕಾರ ಕೊಟ್ರಾ? ಒಬ್ಬೊಬ್ರಿಗೆ ಏನು ಸಪ್ರೇಟ್ ಕಾನೂನು ಇದೆಯಾ ನಿಮಗೆ? ಸಪ್ರೇಟ್ ಕಾನೂನು ಇದೆಯಾ ನಿಮಗೆ? ಇದು ನಮಗೆ ನ್ಯಾಯ ಸಿಕ್ಕಬೇಕು, ನ್ಯಾಯ ಸಿಕ್ಕಲೇಬೇಕು. ಖಂಡಿತ ಅಂತೋಣಿ ಸ್ವಾಮಿ ಅವರಿಗೆ ಏನೊಂದು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇದೀಗಲೇ ಹೇಳ್ದಾಗೆ ಓಕೆ, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ತಲಾ 5 ಕೋಟಿ, ಮಿನಿಮಮ್ 5 ಕೋಟಿ ಅವರಿಗೆ ಪರಿಹಾರ ಕೊಡಬೇಕು, ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು. ನೋಡಿ, ಅವ್ರ ಮಕ್ಕಳು ನೀವು ನೋಡ್ತಾ ಇದ್ದೀರಾ, ಅವ್ರ ವೈಫ್ ನೋಡ್ತಾ ಇರೋ ಸ್ಥಿತಿಗತಿಗಳನ್ನು ನೀವು ಇಲ್ಲಿ ಬಂದು ನೋಡ್ಬೇಕ್ರಿ. ಯಾವುದೋ ಒಂದು ವಿಡಿಯೋ ನೋಡಿ ಕ್ಲಿಪ್ ತಗೊಂಡು ಅದನ್ನು ಎಡಿಟ್ ಮಾಡಿ ಹಾಕುವಂಥದ್ದಲ್ಲ. ಇವತ್ತು ನೇರವಾಗಿ ಅವರಿಗೆ ಸಪೋರ್ಟ್ ಮಾಡೋದಾದರೆ ಬನ್ನಿ, ಅವರೊಟ್ಟಿಗೆ ನಿಲ್ಲಿ, ಸರ್ಕಾರಕ್ಕೆ ಆಗ್ರಹ ಮಾಡಿ. ಇವತ್ತು ರಾಜ್ಯ ಮಟ್ಟದಲ್ಲಿ ಎಷ್ಟೋ ಸಂಘಟನೆಗಳಿದ್ದಾವೆ. ಸುಮ್ಮನೆ ಸಂಘಟನೆ ರಿಜಿಸ್ಟರ್ ಮಾಡಿ ಅಲ್ಲಿ ಫೋಟೋಸ್ಗಳನ್ನು ಹಾಕ್ಕೊಂಡು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡುವಂಥದ್ದಲ್ಲ. ನೊಂದವರ ಪರವಾಗಿ ನಿಲ್ಲುವಂಥ ಸಂಘಟನೆ ಇವತ್ತು ನಮಗೆ ಬೇಕಾಗಿದೆ ಇವತ್ತು. ಹಾಗಾಗಿ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳಿದಾವೋ ಪ್ರತಿಯೊಬ್ಬರು ಕೂಡ ನಾವು ಏನು ಸಪೋರ್ಟ್ ಮಾಡಬೇಕು ನಾವು ಇವ್ರಿಗೆ ಮಾಡೋಣ. ಒಂದು ವೇಳೆ ಸರ್ಕಾರದಿಂದ ಆಗಲ್ವಾ, ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟಗಳನ್ನು ನಾವು ಹಮ್ಮಿಕೊಳ್ಳೋಣ, ಎಲ್ಲರೂ ಸೇರೋಣ, ಎಲ್ಲರೂ ಸಂಘ ಸಂಸ್ಥೆಗಳು ಬನ್ನಿ. ದಯವಿಟ್ಟು ಇದನ್ನ ವಿಡಿಯೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಇವತ್ತು ನಾವು ಈ ಸಂಘಟನೆಯವರು ಇಷ್ಟು ಜನ ನಾವು ಬಂದಿದ್ದೀವಿ, ಮಾತ್ರವಲ್ಲ ಇದು ಇಲ್ಲಿಗೆ ಬಿಡೋದಿಲ್ಲ. ನಾವು ಇದಕ್ಕೆ ತಕ್ಕ ಪರಿಹಾರ ಆಗಬೇಕು ಅಂತ ನಾವು ಬಂದಿದ್ದೀವಿ. ಇವತ್ತಿನ ದಿನ ಗ್ರೌಂಡ್ ಲೆವೆಲ್ ವರ್ಕ್ ಮಾಡ್ತಾ ಇದ್ದೀವಿ. ಸರಿಯಾದ ಒಂದು ಮಾಹಿತಿಯನ್ನು ನಾವು ತಗೊಂಡು ನಾವು ವಿಡಿಯೋ ಮೂಲಕ ಹಂಚ್ತಾ ಇದ್ದೀವಿ. ಯಾವುದು ಸ್ಕ್ರಿಪ್ಟೆಡ್ ಅಲ್ಲ, ಇದು ಸರಿಯಾದ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಇವತ್ತಿನ ದಿನ. ನಿಮಗೆ ಸಂಶಯ ಇದ್ದರೆ ನೀವು ಕೂಡ ಬರ್ಬೋದು. ಮಾಧ್ಯಮದಲ್ಲಿ ಬರುವಂಥ ಸುಳ್ಳು ಸಂಗತಿಗಳನ್ನು ಶೇರ್ ಮಾಡೋದು ಬಿಟ್ಟು ಸತ್ಯ ಸಂಗತಿಯನ್ನು ಶೇರ್ ಮಾಡಿ. ಇಲ್ಲಿ ಯಾರು ಬೇಟೆ ಆಡೋರಲ್ಲ, ಇವರೆಲ್ಲ ಬೇಟೆ ಆಡೋರು ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ರಲ್ವಾ, ಬೇಟೆ ಆಡೋರು ಅಂತ ಹೇಳ್ಬಿಟ್ಟು ಬೇಟೆ ಆಡೋಕ್ಕೆ ಹೋಗಿರೋದಕ್ಕೋಸ್ಕರ ಇದಾಗಿದೆ. ಅರಣ್ಯ ಅಧಿಕಾರಿಗಳ ಮೇಲೆ ಏನೊಂದು ಶೂಟೌಟ್ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಅವ್ರ ರಕ್ಷಣೆಗಾಗಿ ಅವರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಇವೆಲ್ಲವೂ ಕೂಡ ಕಟ್ಟುಕತೆಗಳಾಗಿದೆ. ನೀವೆಲ್ಲ ಕೂಡ ನೀವು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಸರಿಯಾದ ಇವರಿಗೆ ರಕ್ಷಣೆ ಬೇಕು. ಮತ್ತೆ 4ನೇ ಅವರು ಏನು ಇವತ್ತಿನ ದಿನ ಇದ್ದಾರೋ ಅವರಿಗೆ ಸರಿಯಾದ ಭದ್ರತೆ ಇಲಾಖೆಯವರು ಕೊಡಬೇಕು. ಅವರೇ ಐ ವಿಟ್ನೆಸ್ ಇವಾಗ ಇರೋದು. ಅವ್ರ ಮೇಲೆ ಏನಾದರೂ ಒಂದು ಆಯಿತು ಅಂತ ಹೇಳಿದ್ರೆ ನೇರವಾಗಿ ಸರ್ಕಾರನೇ ಹೊಣೆ ಆಗುತ್ತೆ ರೀ. ಸರ್ಕಾರನೇ ಹೊಣೆ. ಇದಕ್ಕೆ ಸರ್ಕಾರನೇ ಜನಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಳೋಣ, ಇವರಿಗೆ ನ್ಯಾಯ ಕೊಡುವಂಥ ಕಾರ್ಯವನ್ನು ಮಾಡೋಣ. ನೋಡಿ, ಇವರು ಕಾಡು ಹತ್ರದಲ್ಲೇ ಇದೆ ರೀ. ಈ ಊರು ಬಂದಾಗಿದ್ಮೇಲೆ ನೋಡಿ, ಇವತ್ತು ಊರು ಬೆಳೀತಾ ಇದೆ, ಬೆಳೀತಾ 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 ಹೋಗ್ತಾ ಇದೆ, ಜನಸಂಖ್ಯೆ ಬೆಳೀತಾ ಇದೆ. ನಿಮ್ಗೆ ಸರ್ಕಾರ ಬೇಕು ಅಂದರೆ ನೀವು ಹಾಕೊಳ್ಳಿ, ನೀವು ಕಂಪ್ಲೀಟಾಗಿ ಒಂದು ಬಾರ್ಡರ್ ಫಿಕ್ಸ್ ಮಾಡ್ಕೊಳ್ಳಿ. ಪ್ರಾಣಿಗಳು ಬರ್ದಾಗೆ ಬಾರ್ಡರ್ ಫಿಕ್ಸ್ ಮಾಡಿ. ಇದೀಗ ನಾನು ವಿಡಿಯೋದಲ್ಲಿ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಅದನ್ನ ಬಿಟ್ಟು ಜನಗಳಿಗೆ ಹಿಂಸೆ ಕೊಡುವಂಥದ್ದು, ಅವ್ರ ಮೇಲೆ ಆಕ್ರಮಣ ಮಾಡುವಂಥದ್ದು. ಇವಾಗ ನೋಡಿ, ಈ ಒಂದು ವಿಷಯವನ್ನ ಬದಲಾಯಿಸಕ್ಕೆ ಎಲ್ಲಿಂದ ನೀವು ಆ ಮಾಂಸನ ತಗೊಂಬಂದ್ರಿ, ಎಲ್ಲಿಂದ ಹೊಸ ಸ್ಲಿಪ್ಪರ್ ತಗೊಂಬಂದ್ರಿ, ಎಲ್ಲಿಂದ ತಂದ್ರು ಅಂತ ಗೊತ್ತಿಲ್ಲ. ಇವ್ರು ಯಾರಿಗೂ ಗೊತ್ತಿಲ್ಲ. ಆಗಿರೋ ಘಟನೆ, ಅಲ್ಲಿ ಹೊಡೆದಿರೋದು ಯಾವ ಜಾಗ, ಸ್ಥಳ ಅಂತನೂ ಕೂಡ ಅವ್ರಿಗೆ ಗೊತ್ತಿಲ್ಲ ಇನ್ನೂ ಕೂಡ. ಇಲ್ಲಿಂದ ಮೈಸೂರಿಗೆ ಏಕಾಏಕಿ ತಗೊಂಡಿದ್ದೀರಾ, ಅಷ್ಟು ಅರ್ಜೆಂಟ್ ಮಾಡ್ಕೊಂಡು ತಗೊಂಡೋಗಿದ್ದೀರಾ. ದಯವಿಟ್ಟು ಇದನ್ನು ನಿಲ್ಲಿಸಿ. ಹೆಚ್ಚಿನ ಕಾರ್ಯಗಳನ್ನ ಇವತ್ತು ಏನು ನಾವು ಬಂದಿದ್ದೀವಿ, ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ. ನಾವೆಲ್ಲರೂ ಸೇರಿ ಈ ಕುಟುಂಬದ ಪರವಾಗಿ ನಿಂತಿದ್ದೀವಿ. ಇನ್ನೂ ಭಾಳಷ್ಟು ಜನ ಇದ್ದಾರೆ. ನೀವು ಭಾಳಷ್ಟು ಲೀಡರ್ಸ್ಗಳು ಇಲ್ಲಿ ಬಂದು ಹೋಗಿದ್ದೀರಾ. ಮತ್ತು ಸ್ಥಳೀಯ ಏನು ಶಾಸಕರು ಮಂಜುನಾಥ್ ಸರ್ ಅವರು ಕೂಡ ಭಾಳಷ್ಟು ಸಪೋರ್ಟ್ ಅವರು ಮಾಡ್ತಾ ಇದ್ದಾರೆ. ಸರ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಇವರಿಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು.